ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್. ಫ್ರೆಂಡ್ಸ್ ಬನ್ನಿ, ಇವತ್ತು ನಾನು ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, 9 ಗಂಟೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ. ನಾನು ಡೈಲಿ ಈ ಥರನೇ ಪೂಜೆ ಮಾಡ್ತೀನಿ. ನಾನು ಡೈಲಿ ಪೂಜೆ ಮಾಡ್ತೀನಿ. ನಮ್ಮದು ಮನೆ ದೇವರು ವೆಂಕಟರಾಮ ಸ್ವಾಮಿ, ಅದಕ್ಕೋಸ್ಕರ ವೆಂಕಟರಾಮ ಸ್ವಾಮಿ ಫೋಟೋ ಇಕ್ಕಿದ್ದೀವಿ. ಮತ್ತು ಓಂ ಶಕ್ತಿ, ಸಾಯಿಬಾಬಾ, ಗಣೇಶ, ಮಂಜುನಾಥ ಸ್ವಾಮಿ ಇಷ್ಟೇ ಫೋಟೋ ಇಕ್ಕಿರೋದು ಫ್ರೆಂಡ್ಸ್. ನಾನು ಜಾಸ್ತಿ ಏನೂ ಇಕ್ಕಕ್ಕೆ ಹೋಗಿಲ್ಲ. ಮತ್ತು ಹಾಗೆ ಬೆಲ್ದನ್ನ ಮಾಡೋಣ ಇವತ್ತು ಅಂದ್ಬಿಟ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ರೇಷನ್ ಅಕ್ಕಿ ಅಂದ್ಬಿಟ್ಟು. ಇದು ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಒಂದು ಟೂ ಆ್ಯಂಡ್ ಹಾಫ್ ಗ್ಲಾಸು ಅಕ್ಕಿನ ತಗೊಂಡಿದ್ದೀನಿ. ತಗೊಂಡು ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊಬೇಕು. ಯಾಕಂದರೆ ಇದರಲ್ಲಿ ರೇಷನ್ ಅಕ್ಕಿಲಿ ಡಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಂದು 4-5 ಸರಿ ಚೆನ್ನಾಗಿ ನೀಟಾಗಿ ತೊಳ್ಕೊತೀನಿ ಈ ಥರ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಮತ್ತು ಹಾಗೆ ಇದಕ್ಕೆ 6 ಗ್ಲಾಸ್ ನೀರು ಹಾಕಿ ನಾನು ಅನ್ನಕ್ಕೆ ಇಕ್ತೀನಿ. ಮತ್ತು ಅದೇ ಗ್ಲಾಸಲ್ಲಿ 3.25 ಗ್ಲಾಸಷ್ಟು ಬೆಲ್ಲ ತೊಗೊತೀನಿ. ಬೆಲ್ಲ ತೊಗೊಂಡು ಅದಕ್ಕೆ ಒಂದು 1/2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಇಕ್ತೀನಿ. ಚೆನ್ನಾಗಿ ಕರಗಬೇಕು. ಅದಕ್ಕೋಸ್ಕರ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಅದಕ್ಕೋಸ್ಕರ ಸ್ಟವ್ ಮೇಲೆ ಇಕ್ಕಿ ಕರಗಿಸ್ಕೊತೀನಿ. ಒಂದು ಸೈಡು ಬೆಲ್ಲ ಇಕ್ಕಿದ್ದೀನಿ, ಇನ್ನೊಂದು ಸೈಡು ಅನ್ನಕ್ಕೆ ಇಕ್ಕಿದ್ದೀನಿ. ಸ್ವಲ್ಪ ಅನ್ನ ಮೆತ್ತಗೆ ಮಾಡ್ಕೊಬೇಕು ಫ್ರೆಂಡ್ಸ್. ಹಾಗೆ ಮಾಡ್ಕೊಂಡ್ರೇ ಬೆಲ್ಲದನ್ನ ಚೆನ್ನಾಗಿರೋದು. ನೋಡ್ತಾ ಇರ್ಬೋದು, ಬೆಲ್ಲ ಕೂಡ ಕರಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಒಂದು 10 ಮಿನಿಟ್ಸ್ ಕರಗಬೇಕು ಫ್ರೆಂಡ್ಸ್. ಉಂಟೆ ಏನೂ ಇಲ್ದಿರ ನೀಟಾಗಿ ಕರಗಬೇಕು. ಮತ್ತು ನಾನು ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಕೂಡ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ. ಇದು ತುಪ್ಪದಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಇಕ್ಕೊಬೇಕು. ನಾನು ಇನ್ನೂ ಮಾಡಿಲ್ಲ, ಮಾಡ್ಕೊತೀನಿ. ಸಿಂಪಲಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಬೇಕು ಅಂದರೆ ಹೇಳಿ, ಡೀಟೇಲಾಗಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಅನ್ನ ಕೂಡ ಆಗಿದೆ. ಇವಾಗ ನೋಡ್ತಾ ಇರ್ಬೋದು. ಇವಾಗ ಈ ಅನ್ನಕ್ಕೆ ಕುದಿಸಿರೋ ಹಾಲನ್ನ ಒಂದು ಗ್ಲಾಸ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ತೀನಿ. ನಾನು ಯಾಕೆ ಹಾಲು ಇವಾಗ ಹಾಕ್ತಾಯಿದ್ದೀನಿ ಅಂದರೆ, ಫಸ್ಟೇ ಹಾಕಿದ್ರೆ ಅನ್ನ ಚೆನ್ನಾಗಿ ಬೇಯಲ್ಲ ಫ್ರೆಂಡ್ಸ್. ಮತ್ತು ತಳ ಕೂಡ ಕುತ್ಕೊತೈತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೀಗೆ ಮಾಡ್ಕೊತೀನಿ. ಇವಾಗ ಬೆಲ್ಲ ಕೂಡ ಕರಗಿತ್ತು, ಅದಕ್ಕೆ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದ್ರಲ್ಲಿ ಕಡ್ಡಿ ಮತ್ತು ಕಲ್ಲು ಇರ್ತೈತಲ್ವ ಬೆಲ್ಲ ಅಂದಮೇಲೆ. ಅದಕ್ಕೋಸ್ಕರ ಅದನ್ನು ಫಿಲ್ಟ್ರ್ ಮಾಡಿಬಿಟ್ಟು ಇವಾಗ ಅದೇ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಬೇಯಿಸಿರೋ ಅನ್ನ ಕೂಡ ಅದರಲ್ಲಿ ಹಾಕ್ಕೊತೀನಿ. ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಚೆನ್ನಾಗಿ ಕಲಿಸ್ಕೊಡ್ತೀನಿ. ಒಂದು 10 ಮಿನಿಟ್ಸ್ ಚೆನ್ನಾಗಿ ಕಲಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇದು ಸ್ವಲ್ಪ ತೆಳ್ಳಗೆ ಇರಬೇಕು ಫ್ರೆಂಡ್ಸ್. ಯಾಕಂದರೆ ನಾವು ಎಷ್ಟು ತೆಳ್ಳಗೆ ಮಾಡಿದ್ರೂ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ನೋಡ್ಕೊಬೇಕು. ಇವಾಗ ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ತುರ್ಕೊಂಡಿರೋ ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿ ಕೂಡ ಹಾಕ್ಕೊತೀನಿ. ಓಕೆ ಫ್ರೆಂಡ್ಸ್, ರೆಡಿ ಆಯಿತು ಬೆಲ್ದನ್ನ ಪರಮನ್ನ ಅಂತಾರೆ. ನಮ್ಮ ಕಡೆ ಎಲ್ಲ ಬೆಲ್ದನ್ನನೇ ಅಂತೀವಿ ನಾವು. ಮತ್ತು ನೋಡಿ ಎಷ್ಟು ಚೆನ್ನಾಗಿರೋ ಬೆಲ್ದನ್ನ ರೆಡಿ ಆಯಿತು. ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಮತ್ತು ನನ್ನ ತಮ್ಮ ಊರು ಕೂಡ ಹೋಗಿದ್ದ. ಅವನು ಅಮ್ಮ ಏನೇನೋ ತರಕಾರಿ ಕೊಟ್ಟು ಕಳಿಸಿದ್ದಾರೆ, ಏನೇನು ಅಂತ ನೋಡೋಣ. ಬ್ಯಾಗ್ನಿಂದ ಎಲ್ಲ ತೆಗೆದು ಏನೇನು ತಂದವ್ರೆ ಅಂತ ನೋಡೋಣ. ಸೊಪ್ಪು, ಅಣ್ಣೆ ಸೊಪ್ಪು ಫ್ರೆಂಡ್ಸ್. ಈ ಸೊಪ್ಪು ಯಾರ್ಯಾರು ಗೊತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಅಣ್ಣೆ ಸೊಪ್ಪು ಮತ್ತು ರೋಸು, ಚಾಮಂತಿ ಹೂವು ಕೊಟ್ಟು ಕಳಿಸಿದ್ದಾರೆ. ನಾಟಿ ರೋಸ್ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ.
ಪಿಂಕ್ ಕಲರು, ಯೆಲ್ಲೋ ಕಲರು, ರೆಡ್ ಕಲರು, ಆರೆಂಜು ಎಲ್ಲ ಇದ್ದಾವೆ. ಮತ್ತು ಈ ಕವರಲ್ಲಿ ಏನೇನೋ ಇದೆ ನೋಡೋಣ. ಬದನೆಕಾಯಿ, ಬೀನ್ಸ್ ಫ್ರೆಂಡ್ಸ್. ಬ್ಲೂ ಕಲರ್ ಬದನೆಕಾಯಿ ಮತ್ತು ವೈಟ್ ಕಲರ್ ಬದನೆಕಾಯಿ ಮತ್ತು ಬೀನ್ಸು. ಈ ಬದನೆಕಾಯಲ್ಲಿ ನಾನು ವಾಂಗಿಬಾತ್ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ವಾಂಗಿಬಾತ್ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು 1 kg ಅಷ್ಟು ಬೀನ್ಸ್ ಇದೆ. ನಾನೇನು ಇಷ್ಟು ಯೂಸ್ ಮಾಡಲ್ಲ, ಯಾರಿಗಾದ್ರೂ ಅಕ್ಕಪಕ್ಕದಲ್ಲಿ ಕೊಡ್ತೀನಿ, ಫ್ರೆಂಡ್ಸ್ ಇರ್ತಾರಲ್ವ ಅವ್ರಿಗೆ ಕೊಡ್ತೀನಿ. ಮತ್ತು ಹೂವು ಬೇಕು, ಗೌರಿ ಹಬ್ಬ ಬೇರೆ ಬರುತ್ತಲ್ವ, ಬೇಕಾಗುತ್ತೆ ಪೂಜೆಗೆ. ಸೊಪ್ಪು ಕೂಡ ಬೇಕು. ಓಕೆ ಫ್ರೆಂಡ್ಸ್, ಮತ್ತು ನಾನು ಡಿಮಾರ್ಟ್ ಕೂಡ ಹೋಗಿದ್ದೆ. ಏನೇನು ತಂದಿದ್ದೀನಿ ಅಂತ ನೋಡೋಣ. ಇದು ಅಗರಬತ್ತಿ ಫ್ರೆಂಡ್ಸ್, 72 ರೂಪಾಯಿ. ಚೆನ್ನಾಗಿರುತ್ತೆ ಇದು. ಇದೊಂದು ತಗೊಂಬಂದೆ. ನಮಗೆ 60 ರೂಪೀಸ್ ಏನೋ ಬಿತ್ತು ಡಿಮಾರ್ಟಲ್ಲಿ. ಮತ್ತು ಇದು ಹಪ್ಳ, ಅಕ್ಕಿ ಹಪ್ಳ 1/4 kg ಇದೆ ಅನಿಸುತ್ತೆ, 22 ರೂಪೀಸು. ಮತ್ತು ಸಗ್ಗು ಬಿಯ್ಯ, ಇದು 56 ರೂಪೀಸ್ ಇದೆ, 50 ರೂಪೀಸು ಏನೋ ಬಿತ್ತು. ಮತ್ತು ಹೆಸರು ಕಾಳು, ಇದು 1 kg ಇದೆ ಅನಿಸುತ್ತೆ, 102 ರೂಪಾಯಿ ಬಿತ್ತು. ಹೆಸರು ಕಾಳು, ಹೆಸರು ಬೇಳೆ ಅಲ್ಲ. ಮತ್ತು ಇದು ಉದ್ದಿನಬೇಳೆ 105 ರೂಪಾಯಿ. ಇದು 1 kg ಅಷ್ಟಿತ್ತು ಅನಿಸುತ್ತೆ. ಬಿಲ್ ಕೂಡ ತಗೊಂಬಂದಿದ್ದೀವಿ. 2343 ರೂಪಾಯಿ ಆಯಿತು. ಇದು ಕಡಲೆಬೇಳೆ, ಇದು ಒಂದು 3/4 kg ಇತ್ತು ಅನಿಸುತ್ತೆ ಫ್ರೆಂಡ್ಸ್, 54 ರೂಪಾಯಿ. ಮತ್ತು ಇದೊಂದು ತಟ್ಟೆ ತಗೊಂಬಂದೆ, ನನಗೆ ಇಷ್ಟ ಆಯಿತು. ಕರ್ಪೂರ ಅಣಿಸೋದು ಮತ್ತು ಕಡ್ಡಿ ಇಕ್ಕೋದು. 154 ರೂಪಾಯಿ ಅನಿಸುತ್ತೆ, 129 ರೂಪಾಯಿ. ಕಮ್ಮಿಗೆ ಸಿಕ್ತು, 100 ರೂಪಾಯಿ 110 ರೂಪಾಯಿ ಬಿತ್ತು. ಇಷ್ಟು ತಗೊಂಬಂದೆ ಫ್ರೆಂಡ್ಸ್. ಓಕೆ, ಮತ್ತು ರೇಷನ್ ಅಂಗಡಿ ಕೂಡ ಹೋಗಿದ್ದೆ. ಸ್ವಲ್ಪ ಕೊತ್ತಂಬರಿ ಪುಡಿ ಮಾಡೋಣ, ಅದೇ ಧನಿಯಾ ಪುಡಿ ಮಾಡೋಣ ಅಂತ ತಂದೆ. 2 kg 140 ರೂಪಾಯಿ ಅಂತ kg. ಚೆನ್ನಾಗಿದೆ ಧನಿಯಾ. ನಾವು ಹಿಂಗೆ ಒಂದ್ಸರಿ ಮಾಡಿಕ್ಕೊಂಬಿಡ್ತೀವಿ ಚಿಕನ್ ಸಾಂಬಾರಿಗೆ, ಮಟನ್ ಸಾಂಬಾರಿಗೆ, ಮತ್ತು ಮಸಾಲೆ ಸಾಂಬಾರಿಗೆಲ್ಲ ಇದನ್ನೇ ಯೂಸ್ ಮಾಡ್ತೀವಿ. ಮತ್ತು 100 ಗ್ರಾಮ್ ಅರಿಶಿನ ಕೊಂಬು, ಚಕ್ಕೆ ಲವಂಗ 100 ಗ್ರಾಮ್ ಇದೆ ನೋಡಿ. ಅರಿಶಿನ ಕೊಂಬು, ಚಕ್ಕೆ ಲವಂಗ 100 ಗ್ರಾಮ್ ಇದೆ. ಮತ್ತು ಮಧ್ಯಾಹ್ನ ಮಲ್ಕೊಂಡಿರೋ ನಾನು ಒಂದು ಕಸ್ಟಮರ್ದು ಸ್ಯಾರಿ ಇತ್ತು, ಅದನ್ನು ಕೂಡ ಸ್ಯಾರಿ ಕುಚ್ಚಾಕ್ತಾಯಿದ್ದೀನಿ. ಈ ಡಿಸೈನ್ ಕೂಡ ಮುಂದೆ ಬರುತ್ತೆ, ನಮ್ಮ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಮಳೆ ಕೂಡ ಬಂತು, ಅದನ್ನು ಕೂಡ ಒಂದು ಕ್ಲಿಕ್ ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಓಕೆ, ಬಾಯ್ ಫ್ರೆಂಡ್ಸ್.